ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಆಲಿಯಾ ಕನ್ನಡ ವ್ಲಾಗ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಸ್ಕಿಪ್ ಮಾಡಾರ್ದೆ ವಿಡಿಯೋನ ನೋಡಿ ಕಂಟಿನ್ಯೂ. ನಿಮ್ಗೆ ಗೊತ್ತಾಗ್ತೈತ್ರಿ. ಇಲ್ಲಾಂದರೆ ಸ್ಕಿಪ್ ಮಾಡದೆ ವಿಡಿಯೋ ನೋಡಾರ್ದ ಕಮೆಂಟ್ ಹಾಕಬೇಡ್ರಿ. ನೋಡಿ ಕಮೆಂಟ್ ಹಾಕ್ರಿ, ಸಪೋರ್ಟ್ ಮಾಡಿರಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಅಲ್ಲಿ ನೋಡ್ರಿ, ಅಲ್ಲಿ ಆಲಿಯಾ ತಾನೇ ಸಣ್ಣ ಪಾಪು ಆಗ್ಯಾಳ ನೋಡ್ರಿ. ಸಣ್ಣ ಪಾಪುಗೆ ತಾಕಿನೇ ಸಣ್ಣ ಪಾಪು ರೀ ನಮ್ಮ ಮನ್ಯಾಗ. ಅದು ಈ ಸೀರೆ ಹರಿಯಲ್ರಿ, ಎಷ್ಟು ಸಾರಿ ಹೇಳಿದ್ರು ತಮ್ಮದೇ ನಡೆಸ್ತಾರೆ. ನೋಡ್ರಿ ಅಲ್ಲಿ ಹ್ಯಾಂಗೆ ಕೂತಾಳ್ರಿ ಆಡ್ಕೊತ ಜೋಳಿಗ್ಯಾಗ. ಈಗ ನೋಡ್ರಿ ಸ್ವಲ್ಪ ಇದು ಆಮೇಲೆ ರೀ. ಈಗ ವಿಡಿಯೋ ಬರ್ತಿತ್ತಲ್ರಿ, ಅದು ಫಸ್ಟಿಂದ ವಿಡಿಯೋ ರೀ. ಇದು ಆಮೇಲಿಂದ ವಿಡಿಯೋ ರೀ. ಫ್ರೆಶ್ ಅಪ್ ಆಗಿ ನಾನು ವಿಡಿಯೋ ಮಾಡಾಕತ್ತೀನಿ ರೀ. ಬರೀ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡಾಕತ್ತೀನಿ ನೋಡ್ರಿ. ಇಲ್ಲಿ ಇವಾಗ ಆಲಿಯಾನೇ ದೋಸೆ ಹಾಕಾಕತ್ತಾಳ್ರಿ. ಹಾಕಿದ್ದಿ ಅದು ಸ್ವಲ್ಪ ಹಿಂಗೆ ಗೀಚಿ ತಗೋಬೇಡ. ಹಂಚು ಇರ್ತೈತಲ್ಲ, ಇದು ಇರ್ತೈತಲ್ಲ, ಗೀಚಿದ್ರೆ ದೋಸೆ ಚಲೋ ಆಗಲ್ಲ. ನನಗೊಂದು ಎರಡು ಮಾಡಲ್ಲ. ನನಗೊಂದು ಎರಡು ಮಾಡಿ. ಮತ್ತು ಇದು ನೋಡ್ರಿ, ಬಟಾಟಿ ಪಲ್ಯ ಮಾಡಿ ಹೋಗ್ಯಾಳ್ರಿ. ಈಕಿ ನೇಹಾ ಸ್ಕೂಲಿಗೆ ಹೋಗಿ ಬಂದಾಗ ಬಟಾಟಿ ಪಲ್ಯನ ಮಾಡಿ ಹೋಗ್ಯಾಳ ನೋಡ್ರಿ. ಇಲ್ಲಿ ಇವಾಗ ನಂದಿನ ಸ್ನಾನ ಆಗಿಲ್ರಿ. ಸ್ನಾನ ಮಾಡಿ ನಾನು ನಾಷ್ಟ ಮಾಡ್ತೀನಿ ರೀ. ನಾನು ಸ್ನಾನ ಮಾಡ್ಕೊಂಬರ್ಲಿ. ಫ್ರೆಶ್ ಆಗಿ ನೀವು ಮಾಡು, ನನಗೊಂದೆರಡು ಮಾಡಿ ನಾನು ಬರ್ತೀನಾ. ಮತ್ತು ನೀವು ಮಾಡಿ ಅವಾಗ ಬಿಸಿ ಬಿಸಿ ಹಾಕ್ಕೊಡ್ತೀನಿ. ಹೌದು, ಆಯಿತು ಸರಿ. ಓಕೆ ರೀ. ಇವಾಗ ನಂದು ಸ್ನಾನ ಆಗಿಲ್ರಿ. ಸ್ನಾನ ಮಾಡ್ಕೊಂಡು ನಾನು ನಾಷ್ಟ ಮಾಡ್ತೀನಿ ರೀ. ಚಹಾ ಇನ್ನೂ ಕುಡ್ದಿಲ್ಲ ರೀ. ಟೈಮ್ ಎಷ್ಟಾಗಿತ್ತು ಅಂದ್ರೆ 10:30 ಆಗಾಕತ್ತೈತ್ರಿ. ನಾ ಚಾನು ಕುಡ್ದಿಲ್ಲ, ಏನೂ ಕುಡ್ದಿಲ್ಲ. ಎದ್ದು ಹಾಗೆ ಕೂತ್ಕೊಂಡ್ಬಿಟ್ಟೇನಿ ರೀ. ಸ್ವಲ್ಪ ಬೇಜಾರಾಗಿದೆ ರೀ. ನಾಷ್ಟ ಮಾಡಕ್ಕೆ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ರೊಟ್ಟಿ ರೀ, ಮತ್ತು ಪಲ್ಯ ರೀ, ರಾಜಗಿರಿ ಪಲ್ಯ, ಹಸಿಮೆಣ್ಸಿನ್ಕಾಯಿ ಚಟ್ನಿ ರೀ, ಮೆಂತ್ಯ ಪಲ್ಯ, ಮತ್ತಿದು ಬೀನ್ಸ್ ಪಲ್ಯ ಅಂತಾರಲ್ರಿ, ಅದು ರೀ. ಇವೆಲ್ಲ ಅಕ್ಕ ಕೊಟ್ಕೊಳ್ಸ್ಯಾರಿ. ಬಿಸಿ ರೊಟ್ಟಿ ಮಾಡಕತ್ತಿದ್ರಂತ್ರಿ, ಕೊಟ್ಕೊಳ್ಸ್ಯಾರಿ ಬಿಸಿ ಬಿಸಿ ರೊಟ್ಟಿ ಮತ್ತು ಪಲ್ಯ ತಿನ್ನ ಅಂಥೇಳಿ ರೀ. ಈಗ ಬರ್ರಿ, ಈಗ ನಾಷ್ಟ ಮಾಡೋಮ್ರಿ. ಈಗ ಬಿಸಿ ಬಿಸಿ ರೊಟ್ಟಿ ಈ ಥರ ಪಲ್ಯ ಇದ್ರೆ ಎಷ್ಟು ಚಂದ ಅನಿಸ್ತೈತಲ್ರಿ ತಿನ್ನಾಕ್ರಿ. ಹೊಟ್ಟೆ ತುಂಬತೈತ್ರಿ. ಅದಿಲ್ಲ ಅಲ್ಲಿಯ ಇದು ನೋಡ್ರಿ, ನಮ್ಮ ಚಿಡಾಗತ್ತೈತ್ರಿ. ಚಿಡ್ಡು ನೋಡ್ರಿ ಏನು ಮಾಡಾಕತ್ತೈತಿ. ಎಲ್ಲ ತೆಗೆದು ಬಿಡ್ತಾಳ್ರಿ ನೋಡ್ರಿ. ಮತ್ತೆ ಚೀರ್ತಾಳ ನೋಡ್ರಿ. ನೋಡ್ರಿ, ಇದೆಲ್ಲ ತೆಗೆದು ಮನೆ ತುಂಬ ಒಕ್ಕಾಟ್ ಬಿಡ್ತಾಳ್ರಿ. ಹೊಡಿಬೇಕು ನೋಡಿ ಫ್ರೆಂಡ್ಸ್. ನಮ್ಮ ಮಮ್ಮಿಗೆ ನಾ ಬಿಸಿ ಬಿಸಿ ದೋಸೆ ಮಾಡಿಕೊಡ್ಬೇಕಂದ್ರೆ ನಮ್ಮ ಮನ್ಷಿ ಇಷ್ಟೆಲ್ಲ ಕೊಟ್ಟು ಕಳಿಸ್ಬಿಟ್ಟಾಳ ನೋಡ್ರಿ. ಹೌದಿಲ್ಲ ಮಮ್ಮಿ? ಚಂದಾಗೈತಿ. ಅಲ್ಲಿಂದ ಪಲ್ಯಗಳು ಡಬ್ಯಾಗ ಅದಾವು. ಹೌದು, ನಾನು ಸ್ವಲ್ಪ ಹಾಕೊಂಡೇನಿ. ನಾನು ಬಿಸಿ ಬಿಸಿ ದೋಸೆ ತಿನ್ಬೇಕು ಮಾಡಿದ್ದೀನಿ, ಹಾಕೊಟ್ಟಿದ್ದು ನಾನು ಹಾಕೊಡ್ಬೇಕಂತಂದಿದ್ದೆ. ಈಗ ನೋಡ್ರಿ, ನಂದು ನಾಷ್ಟ ಐತ್ರಿ. ನಾಷ್ಟ ಅಂದ್ರೆ ಬಿಸಿ ಬಿಸಿ ರೊಟ್ಟಿ ರೀ. ರೊಟ್ಟಿ ಪಲ್ಯ ಮುಂಜಾನೆ ಐತ್ರಿ. ಆಲಿಯಾ ದೋಸೆ ಹಾಕೊಡ್ತೀನಿ ಅಂದಿದ್ದು ಹೇಳ್ರಿ, ಬಿಸಿ ಬಿಸಿ. ಮತ್ತು ದೋಸೆನೇ ತಿನ್ಬೇಕಂತಂದ್ರೆ ಮತ್ತು ಶೋಯಬ ಬಿಸಿ ರೊಟ್ಟಿ ಪಲ್ಯ ತೊಗೊಂಬಂದಾರ್ರಿ. ಅದೇ ತಿಂದಿನಿ ನೋಡ್ರಿ. ಅದೇ ತಿಂದು ಹೊಟ್ಟೆ ತುಂಬ ಕೂತೀನಿ. ಹೊಟ್ಟೆ ತುಂಬ ಊಟ ಮಾಡಿ ಕೂತೀನಿ ನೋಡ್ರಿ. ಮತ್ತು ಮ್ಯಾಗ ಸ್ವಲ್ಪ ಅಲ್ಲೇ ಚಹಾ ಮಾಡಿಕೊಟ್ಟಳ್ರಿ. ಚಹಾ ಮಸ್ತ್ ಸೂಪರ್ ಆಗಿತ್ತು ರೀ. ಚಹಾ ಕುಡ್ದೀನಿ ರೀ. ಇವಾಗ ಇನ್ನೂ ಕೆಲಸ ಇದೆ ರೀ, ಮನೆಯಾಗ ಕೆಲಸ ಮಾಡ್ಬೇಕ್ರಿ. ಇನ್ನೂ ಸ್ವಲ್ಪ ಬಟ್ಟೆ ಭಾಂಡೆ ಅದಂದ್ರೆ ಡೈಲಿ ಇದ್ದಿದ್ದೆ ಕೆಲಸ ಬಿಡ್ರಿಪ್ಪ. ಈ ನಮ್ಮ ಪಾಪು ಮನ್ಕೊಂಡೈತ್ರಿ. ಪಾಪುಗೆ ಮನ್ಸಿದ್ಮೆ ಪಾಪುಂದು ಊಟ ಎಲ್ಲೇ ಅಂತಂದ್ರೆ ಅಲ್ಲೇ ರೀ, ಅಕ್ಕನ ಮನೆಯಾಗೆ ರೀ. ಮುಂಜಾನೆ ಎದ್ದು ಕರ್ಕೊಂಡು ಹೋಗ್ಬಿಡ್ತಾರೆ ಅಕ್ಕಿಗೆ ರೀ. ನಮ್ಮ ವಿಡಿಯೋ ನೋಡಿದಾಗ ಸ್ಕಿಪ್ ಮಾಡಿ ನೋಡ್ತಾರೆ. ಸ್ಕಿಪ್ ಮಾಡಾರ್ದೆ ವಿಡಿಯೋ ನೋಡಿದ್ರೆ ಗೊತ್ತಾಗ್ತೈತೆ ರೀ. ಮತ್ತು ಕಮೆಂಟ್ ಮಾಡಿರಿ ವಿಡಿಯೋ ನೋಡಿ. ಹಾಯ್ ರೀ. ಈಗ ನೋಡ್ರಿ, ಮನೆಯಲ್ಲಿನ ಕೆಲಸ ಮಾಡ್ಬೇಕ್ರಿ. ಏನು ವಿಡಿಯೋ ಅಪ್ಪ ಅಂದ್ರೆ ಇವತ್ತಿನ ವಿಡಿಯೋ ನನ್ನ ಗಂಡ ಬೇರೆ ಮದುವೆ ಆಗಾಕತ್ತಾನ ನೋಡ್ರಿ. ಯಾಕಂದ್ರೆ ನಾನು ನೋಡಕ್ಕೆ ಚಲೋ ಇಲ್ಲಂತ್ರಿ. ಅದಕ್ಕೆ ನಮ್ಮ ಮನೆಯವ್ರು ಮತ್ತೊಂದು ಮದುವೆ ಆಗಾಕತ್ತಾರ್ರಿ. ನೋಡಕ್ಕೆ ಚಲೋ ಇಲ್ಲಂತ್ರಿ. ಏನು ಮಾಡ್ಬೇಕ್ರಿ ನಮ್ಮ ಹಳ್ಳ. ಅದೆಲ್ಲ ದೇವ್ರು ಕಟ್ಟಿದ ರೂಪ ಅಲ್ರಿ. ಚಂದಿಲ್ಲ ಅಂತ ಅನ್ನಕ
ದೇವ್ರು ಕೊಟ್ಟಿದ್ರೂಪ ದೇವ್ರು ಹ್ಯಾಂಗೆ ಸೃಷ್ಟಿ ಮಾಡಿರ್ತಾನೆ ರೀ ಹಾಗೆಲ್ಲ ನಾವು ಹುಟ್ಟಿ ಬೆಳೆದಿರ್ತೀವಿ ರೀ ಈಗ ಚಂದಿಲ್ಲ ಅಂತ ಹೇಳಿ ಮತ್ತೊಂದು ಮದುವೆ ಮಾಡ್ಕೋತೀನಿ ಅಂತೇಳಿ ಅನ್ನಕತ್ತಾರೆ ಏನು ಮಾಡ್ಬೇಕು ರೀ ಎಲ್ಲ ನಮ್ಮ ಹಣೆ ಬರ